ಪತ್ರಿಕಾಗೋಷ್ಠಿ ಇದು. ಏನು 23ನೇ ತಾರೀಕು ನಾವು ಸಿನಿಮಾ ರಿಲೀಸ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಂಥ ಒಂದು ಪ್ರತಿಕ್ರಿಯೆ ಪ್ರೇಕ್ಷಕರಿಂದ, ನಿಮ್ಮ ಪತ್ರಿಕಾ ಮಾಧ್ಯಮಗಳಿಂದ ಹಾಗೂ ನಮ್ಮ ಚಿತ್ರದ ಈ ಇಂಡಸ್ಟ್ರಿಯಿಂದ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ತುಂಬ ಒಳ್ಳೆಯ ಸಿನಿಮಾ ಬಂದಿದೆ ಅಂತ ಜನ ಕೂಡ ಹೇಳ್ತಾರೆ. ನೀವೆಲ್ಲ ಅದನ್ನು ಕೇಳಿರ್ತೀರ, ನಿಮಗೂ ಕೂಡ ಗೊತ್ತಿದೆ. ನಿಮ್ಮದು ಸಾಕಷ್ಟು ಜನ ಸಿನಿಮಾ ನೋಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದಕ್ಕೆ ಪೂರಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಹೋಗುತ್ತೆ. ಆ ಒಂದು ಪ್ರಯತ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಬೇಕು ಅಂತ, ಆ ಯಶಸ್ಸು ಜನ ನಮಗೆ ಕೊಡಬೇಕು. ಆ ಜನ ಥಿಯೇಟ್ರಿಗೆ ಇನ್ನೂ ಧರ್ಮಾತ್ಮಕದಲ್ಲಿ ಇನ್ನೂ ಯಶಸ್ವಿ ಕಾಣಬೇಕು. ಸೊ ಆ ಒಂದು ಪ್ರಯತ್ನ ನಮ್ಮ ಈ ಮುಂದಿನ ವಾರದಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ಈ ಸಿನಿಮಾ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಬಹಳಷ್ಟು ಒಂದು ಯೋಜನೆ, ಒಂದು ಮುಜುಗರ, ಆ ಥರದ್ದು ಏನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಗಿದೆ. ಅದು ನಮ್ಮ ಸಿನಿಮಾದ ಹೀರೋ ಮನು, ಸೊ ಅವರಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ. ಇನ್ನೂ ಮನುನ ನಾವು ನೇರ ಭೇಟಿಯಾಗಿಲ್ಲ. ಆ ಸಮಸ್ಯೆ ಬಂದಾಗಿದ್ದ ನಮಗೂ ಕೂಡ ಅದರ ಒಂದು ರಿಫ್ಲೆಕ್ಷನ್ ಇದೆ, ನಮ್ಮ ಸಿನಿಮಾ ಮೇಲೆ ಒಂದು ರಿಫ್ಲೆಕ್ಷನ್ ಕಾಣ್ತದೆ. ಅಂದರೆ ನಾವು ನಿರೀಕ್ಷೆ ಏನಿಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಆಗ್ತಾಯಿದೆ. ಸೊ ಜನರಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗುತ್ತೆ. ಏನೋ ಯಾರೋ ಬೇರೆ ಥರದ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೂಡ ಜನರಲ್ಲಿ ಒಂದು ಸ್ವಲ್ಪ ನೋಡಬೇಕಾದ ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್ ಅಷ್ಟೇ. ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ಇನ್ನೂ ಭಾಳಷ್ಟು ಜನ ಸಿನಿಮಾ ನೋಡೋರಿದ್ದಾರೆ, ನೋಡಬೇಕಾಗಿದೆ. ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಒಂದು ಒಳ್ಳೆಯ ಸಿನಿಮಾ ಬಂದಾಗ ಅದು ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು, ಒಂದಷ್ಟು ಕಲಾವಿದರು, ಒಂದಷ್ಟು ತಂತ್ರಜ್ಞರು ಎಲ್ಲರೂ ಬೆಳಕಿಗೆ ಬರ್ತಾರೆ. ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲ ಸಹಕಾರ ಇನ್ನೂ ಬೇಕಾಗಿದೆ. ನಿಮ್ಮ ಸಹಕಾರ ಇವತ್ತು ನೀವು ಭಾಳ ಕೊಟ್ಟಿದ್ದೀರಿ. ನಮ್ಮ ಸಿನಿಮಾ ಮೂಲೆಗೆ ಬಂದು ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ. ಒಳ್ಳೆಯ ಪ್ರಚಾರ ಮಾಡ್ಕೊಂಡಿದ್ದೀರಾ. ಇದು ಒಳ್ಳೆಯ ಸಿನಿಮಾ ಅಂತ ಕೂಡ ನಿಮ್ಮಿಂದನೇ ಪಬ್ಲಿಕ್ಕಿಗೆ ರಿಲೀಸ್ ಹೋಗಿದೆ. ಅದನ್ನು ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗಬೇಕಾಗಿದೆ. ಈ 2ನೇ ವಾರದಲ್ಲಿ ಆ ಪ್ರಯತ್ನ ಮಾಡಿದ್ದೀವಿ. ಹೊಸ ನಿರ್ಮಾಪಕರು ಅವರು ಬಂದು ಮೊದಲನೇ ಸರಿ ಈ ಥರದೊಂದು ಪ್ರಯತ್ನ, ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಸಿಕ್ಕಂಥ ಒಂದು ಶಬಾಷ್ಗಿರಿ ಅಂತಲೇ ಹೇಳಬೇಕು. ಅಂದರೆ ಒಬ್ಬ ಹೊಸ ನಿರ್ಮಾಪಕ ತುಂಬ ಯಾವುದೋ ಒಂದು ದೊಡ್ಡ ಹೀರೋ, ದೊಡ್ಡ ಕಮರ್ಷಿಯಲ್ ಸಿನಿಮಾ, ದೊಡ್ಡ ಡೈರೆಕ್ಟರ್ ಅಂತ ಹೋಗದೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂತೇಳಿ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು, ಆ ಒಂದು ತಂಡದ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಕೂಡ ಮುಂದೆ ನಿಂತು ಒಂದು ಸಿನಿಮಾಗೆ ಜೊತೆ ಆಗ್ತಾರೆ. ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಾಗ ಅದನ್ನು ನೋಡಿ ಖುಷಿ ಪಡ್ತಾರೆ. ಸೊ ಅವರೇ ನಾವು ಇಲ್ಲಿಂದ ಬೆಂಗಳೂರಿಂದ ಎಲ್ಲ ಥಿಯೇಟ್ರ್ಗಳನ್ನು ವಿಸಿಟ್ ಮಾಡಿ, ಹಾಗೆ ಬೇರೆ ಬೇರೆ ಚನ್ನಪಟ್ಟಣ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮೈಸೂರು, ಮಂಡ್ಯ, ಮದ್ದೂರು, ಸುಮಾರು ಬೇರೆ ಊರುಗಳಿಗೆಲ್ಲ ನಾವು ಹೋಗಿ ಥಿಯೇಟ್ರ್ ವಿಸಿಟ್ ಎಲ್ಲ ಕೊಡ್ಕೊಂಡು ಅಲ್ಲೆಲ್ಲ ಹೋದಾಗ ಜನ ನಮ್ಮನ್ನು ನೋಡಿ ಖುಷಿ ಪಟ್ಟ ರೀತಿಯಲ್ಲೇ ಬೇರೆ. ಆಮೇಲೆ ಅವರ ಅಭಿಪ್ರಾಯ ನಾವು ನೇರ ಕೇಳಿದಾಗ ನಮ್ಮ ಸಿಕ್ಕಂಥ ಖುಷಿ ಕೂಡ ಬೇರೆ. ಅದು ಮಾತನ್ನು ಹೇಳೋ ಸಾಧ್ಯನೇ. ಯಾಕಂದರೆ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಒಂದು ಸಿನಿಮಾ ಬೇರೆ ಬಂದಾಗ ಅದನ್ನು ಜನ ನೋಡಿ ಅವರವ್ರದ್ದೇ ಆದಂಥ ಒಂದು ಅಭಿಪ್ರಾಯ ತಿಳಿಸೋದಿದೆಯಲ್ಲ, ಅದನ್ನು ನಾವು ನೇರವಾಗಿ ಕೇಳಿದ್ವಿ, ನೋಡಬೇಕು. ತುಂಬ ಎಕ್ಸೈಟಾಗಿ ಮಾತಾಡ್ತಿದ್ದಾರೆ. ಸಿನಿಮಾಯಿಂದ ಆಸೆ ಗೊತ್ತಿದ್ದೇನೆ ಸರ್, ಅದ್ಭುತವಾಗಿರೋ ಸಿನಿಮಾ ತುಂಬ ಆಗಿದೆ, ಹೀಗಿದೆ, ತುಂಬ ನನ್ನ ಎಷ್ಟೋ ವರ್ಷಗಳಾಯ್ತು. ನಾನು ಒಬ್ಬ ವ್ಯಕ್ತಿ ಅಂತ 20 ವರ್ಷ ಆಗಿತ್ತು ನಾನು ಸಿನಿಮಾ ಬಂದು, ಯಾರೋ ಫ್ರೆಂಡ್ ಬರುವಂಥ ಮಾಡೋಂಥ ಬಂದೆ. ಬಟ್ ಸಿನಿಮಾ ನೋಡಿದ್ರೆ ನಾನು ತುಂಬ ಖುಷಿ ಆಯಿತು. ಇನ್ನೊಬ್ರು ಯಾರೋ ಲೇಡೀಸ್ ಹೇಳ್ತಾರೆ, ಸರ್ ನಾವು ಹೊಸ ಸಿನಿಮಾ ನೋಡೋಕ್ಕೆ ಗೊತ್ತಿರಲಿಲ್ಲ, ಆದರೆ ಈ ಸಿನಿಮಾ ಯಾಕೋ ನೋಡಬೇಕು, ಆ ಟ್ರೈಲರು ಅದೆಲ್ಲ ನೋಡಿದಾಗ ಅನ್ನಿಸ್ತು, ನಾನೇ ಒಂದು ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದಿದ್ದೀನಿ ಅಂತ. ಅವರೇ ಒಂದು ಅರ್ಧ ಗಂಟೆ ಲಕ್ಷ್ಯ ಕೊಡ್ತಾರೆ. ಈ ಸಿನಿಮಾದಲ್ಲಿ ಈ ಪ್ಯಾಂಟ್ ಹಿಂಗಿತ್ತು, ಆ ಪ್ಯಾಂಟಲ್ಲಿ ಹಿಂಗಿತ್ತು, ಆ ಸಿನಿಮಾನ ವಿವರಣೆ ಅವ್ರು ಕೊಡ್ತಾ ಇದ್ದರೆ ಇಷ್ಟೆಲ್ಲ ನಮಗೆ ಗೊತ್ತಿದ್ದ ಆ ಸಿನಿಮಾದಲ್ಲಿ ಅವ್ರಿಗೆ ತಿಳಿತಾರೆ. ಅದು ಒಂದು ವಿಶೇಷತೆ ನಮಗೆ ಕಾಣಿಸ್ತಾರೆ. ಅವರೇ ಆದಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸು. ಮಕ್ಕಳಾಗಿ ಆಗಿ ಕುಟುಂಬ ಸಮೇತವಾಗಿ ಬಂದು ಎಲ್ಲರೂ ಅದೇ ಹೇಳ್ತಾರೆ, ಸರ್ ಫ್ಯಾಮಿಲಿ ಸಮೇತ ಬಂದು ನೋಡಿ ಎಂಜಾಯ್ ಮಾಡೋದು. ಫಸ್ಟ್ ಹಾಫ್ ಸೆಕೆಂಡ್ ಜಾಲಿಯಾಗಿ ಬರುತ್ತೆ ಸರ್, ಸೆಕೆಂಡ್ ಹಾಫ್ ಎಮೋಷ್ನಲ್ ಆಗಿರುತ್ತೆ, ತುಂಬ ಕಡೆ ಕಣ್ಣಲ್ಲಿ ನೀರು ಬರ್ತದೆ.
ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಸರ್. ಸೊ ಒಂದು ಸಿನಿಮಾಗೆ ಇನ್ನೇನು ಬೇಕು, ಒಂದು ಸಿನಿಮಾ ನಿರ್ದೇಶಕನಾಗಿ ನನಗೆ ಇನ್ಯಾವ ಥರ ಸಕ್ಸಸ್, ಇದೇ ನನ್ನ ಸಕ್ಸಸ್. ಒಂದು ಸಿನಿಮಾ ಮಾಡಿದ್ದೀನಿ, ಅದು ಜನ ನೋಡಿದರೆ ಇಷ್ಟಪಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದು ಜನರ ಕೈಯಲ್ಲಿ. ಬಟ್ ಆ ಒಂದು ಇಷ್ಟಪಡೋದು, ಅವ್ರು ಖುಷಿ ಪಡೋದು, ಅವರ ಯಾವುದೋ ಒಂದು ನೋವನ್ನು ಮರೆತು ಒಂದು 2 ಗಂಟೆ ಕಾಲ ಆ ಮನೋರಂಜನೆ ನಾವು ಅನುಭವಿಸೋದಿದೆಯಲ್ಲ, ಅದು ನಮ್ಮ ಸಿನಿಮಾಯಿಂದ ಅವ್ರಿಗೆ ಸಿಗ್ತಲ್ಲ. ಆ ಖುಷಿ ನಮಗೆ, ಆ ಒಂದು ಅದೃಷ್ಟ ಕೂಡ ನಮಗೆ. ಸೊ ಇದೆಲ್ಲದರ ಮಧ್ಯೆ ಒಂದು ತೊಂದರೆಗಳು ಆಗ್ತಾ ಇರೋದು ಬೇಸರ ಕೂಡ ಇದೆ. ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡುವಾಗಿಂದ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಕಾಣ್ತಾನೆ ಇತ್ತು. ಒಂದು ಯುದ್ಧ ಶುರುವಾಯಿತು, ಅದು ಬಿಡಿ ಅದು ದೇಶಕ್ಕೆ ಬಂದಿತ್ತು, ಅದು ನಮಗೆ ಮಾತ್ರ. ಆಗಲೂ ಕೂಡ ನಾವು ಒಂದು ಧೈರ್ಯ ಮಾಡಿದ್ವಿ, ಒಳ್ಳೆಯದಾಗುತ್ತೆ, ಬೇಗ ಅದೆಲ್ಲ ಸರಿ ಹೋಗುತ್ತೆ. ಹಂಗೆ ಆಯಿತು ಕೂಡ. ಅದಾದಮೇಲೆ ಯಾವುದೋ ಕರೋನಾ ಅಂತ ಶುರುವಾಯಿತು. ಅದಾದಮೇಲೆ ನಮ್ಮ ಹೀರೋದೇ ಒಂದು ಇಶ್ಯೂ ಶುರುವಾಯಿತು. ಅದಾದಮೇಲೆ ಇನ್ನೊಂದೇನು ವಾಯ್ಸ್ ಮಾಡ್ಕೊಂಡು ಕಾಲದಕ್ಕೆ ಮಳೆ ಬಂತು. ಎಲ್ಲದರ ಮಧ್ಯೆಯೂ ಜನ ಥಿಯೇಟ್ರಿಗೆ ಬರ್ತಾರೆ. ನಮ್ಗೆ ಎಷ್ಟೇ ಸಮಸ್ಯೆ ಬಂದರೂ ಜನ ನಮ್ಮ ಕೈ ಬಿಟ್ಟು ನಮಗೆಲ್ಲ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ. ಇವತ್ತು ನಾವು ವೀರೇಶ್ ಚಿತ್ರಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಇಟ್ಕೊಂಡು, ಯಾಕಂದರೆ ನಾವು ಹೇಳೋ ಸುಳ್ಳಾಗೋದು ಕಣ್ಣಾರೆ ನೋಡಿದಾಗ ನಿಮಗೂ ಪ್ರಮಾಣ ಇರುತ್ತೆ. ಅಂದರೆ ಜನ ಥಿಯೇಟ್ರ್ ಬಂದಿರೋದು ನೀವು ಕಣ್ಣಾರೆ ನೋಡೋದು. ನಾವಲ್ಲೆಲ್ಲ ಕೂತ್ಕೊಂಡು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗಿರ್ತೀವಿ, ನೀವು ಸಾಕ್ಷಿಯಾಗಿರ್ತೀವಿ. ನಾವು ಜನ ಬಂದಿದ್ದಾರೆ ಥಿಯೇಟ್ರಲ್ಲಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಪ್ರತಿ ಶೋಕು ಹೇಗಿದೆ ಕಲೆಕ್ಷನ್. ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಅವರೇ ಹೇಳ್ತಾರೆ ನಮಗೆ ಥಿಯೇಟ್ರಲ್ಲಿ ಎಲ್ಲ ಥಿಯೇಟ್ರ್ ಕಡೆ ನಾವು ವಿಸಿಟ್ ಆಗ್ತಾರೆ. ಭಾಳ ದಿನ ಆದರೂ ಸ್ವಲ್ಪ ಜನ ಒಂದು ಫ್ಯಾಮಿಲಿ. ಸೊ ಇದು ನಮಗೆ ತುಂಬ ಒಳ್ಳೆಯ ಸೂಚನೆ ಕೊಡ್ತಾರೆ. ಇದು ಒಂದು ಸಕ್ಸಸ್ಫುಲ್ ಸಿನಿಮಾ. ಆ ತೊಂದರೆಗಳೇನು ಇಲ್ಲ, ಇನ್ನು ದೊಡ್ಡ ಮಟ್ಟಕ್ಕಾಗಿರೋದು ಅಂತ ಅನ್ನಿಸ್ತಾ ಇದೆ ಅನ್ನೋ ಮಾತು ಅವರೇ ಹೇಳ್ತಾರೆ. ಹಾಗಾಗಿ ಇವತ್ತು ನಮ್ಮ ಈ ಗೆಲುವನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಹಾಗೆ ಮತ್ತೊಂದು ವಿಷಯ, ಆ ವಾಯ್ಸ್ ನೋಟಲ್ಲಿ ನೀವೆಲ್ಲ ಕೇಳಿದ್ದೀರ. ಅಲ್ಲಿ ನಮ್ಮ ನಾನು ಇಂಡಸ್ಟ್ರಿಗೆ ಬಂದಾಗಿದ್ದ ತುಂಬ ಪ್ರೀತಿ ಇಟ್ಟು ಕೆಲಸ ಮಾಡಿರುವಂಥ ನಟರುಗಳಲ್ಲ. ಶಿವರಾಜ್ ಕುಮಾರ್ ಸರ್ ಜೊತೆ ತುಂಬ ಕೆಲಸ ಮಾಡೋದು, ಅವ್ರ ಸಿನಿಮಾಗಳಿಗೆ ಸಂಭಾಷಣೆ ಬರ್ತಿದ್ವಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆ ಎಂಟೈರ್ ಫ್ಯಾಮ್ಲಿಗೆ ನಾನು ಒಂದು ಕನೆಕ್ಟಿವಿಟಿ ಆಗ್ತೀನಿ. ಪುನೀತ್ ಸರ್ಗೆ ತುಂಬ ಹಾಡುಗಳು ಬರ್ತಿದ್ವಿ, ರಾಘಣ್ಣ ಸರ್ಗೆ ಸಂಭಾಷಣೆ ಹಾಡುಗಳು, ಅವ್ರ ಜೊತೆ ತುಂಬ ಒಂದು ಒಳ್ಳೆ ವ್ಯಾಪಾರ. ಅವ್ರು ಬಂದು ನನ್ನ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಕ್ಲಾಪ್ ಕೊಟ್ಟಿದ್ದಾರೆ. ಪುನೀತ್ ಸರ್ ನನ್ನ ಟೈಸನ್ ಸಿನಿಮಾ ಕ್ಲಾಪ್ ಕೊಡ್ತಿದ್ರು. ರಾಘಣ್ಣ ಸರ್ ಕೂಡ ನನ್ನ ಸಿನಿಮಾಗಳಿಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಎಂಟೈರ್ ಫ್ಯಾಮಿಲಿ ನಮಗೆ ತುಂಬ ಕನೆಕ್ಟಿವ್ ಇರುವಂಥ ಸಂಭಾಷಣೆ. ಹಾಗೆ ದರ್ಶನ್ ಸರ್ ಕೂಡ ನಾನು ತುಂಬ ಆಪ್ತರು. ಜೊತೆಗೆ ನಾನು ಒಬ್ಬ ನಿರ್ದೇಶಕನಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇದೆ. ಅವರೊಂದು ಮಾತು ನನ್ನ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಕೂಡ ಓಕೆ ರಾಮನಾರಾಯಣ ಒಂದು ಡೈರೆಕ್ಷನ್ ಕೊಡ್ಬೋದು ಅಂತ ಸಪೋರ್ಟ್ ಮಾಡಿರೋ ವ್ಯಕ್ತಿ ಅವರು ದರ್ಶನ್ ಸರ್ ನನಗೆ. ಹಾಗೆ ಧ್ರುವ ಅವರು ಕೂಡ ನನ್ನ ತುಂಬ ಆತ್ಮೀಯರು. ಅವರು ನನ್ನ ಹಿಂದಿನ ಚಿತ್ರ ರಾಜಮರ್ಕಂಡಗೆ ಬಾಲಿಗೆ ನಾನೇ ಬಂದು ಡಬ್ ಮಾಡಿಕೊಡ್ತೀನಿ ಅಂತ ಅವರ ಅಣ್ಣ ತಿಳ್ಕೊಂಡಾಗ ಅವರೇ ಬಂದು ಡಬ್ ಮಾಡಿಕೊಟ್ರು. ಹಾಗೆ ಆ ಸಿನಿಮಾಗೆ ಅವ್ರ ಜೊತೆಯಾಗಿ ನಿಂತಿದ್ರು. ಸೊ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರ ಜೊತೆ. ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ. ಅವ್ರ ಬಗ್ಗೆ ಒಂದು ಯಾವುದೋ ಒಂದು ವಾಯ್ಸ್ ನೋಟ್ ಬಂತು, ಅದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಯಿತು. ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಆವಾಗ ನಾವು ನಮ್ಮ ಸಿನಿಮಾ ರಿಲೀಸಲ್ಲಿದೆ, ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತಗೋಬೇಕಾ, ಇಲ್ಲ ಯಾವುದೋ ಒಂದು ಇಶ್ಯೂ ಬಂದಿದ ತಕ್ಷಣ ಸಮಸ್ಯೆನ ನಾವು ನೋಡ್ಕೊಂಡು ಹೋಗ್ಬೇಕಾ, ನಮ್ಗೆ ಗೊತ್ತಾಗಲಿಲ್ಲ. ನಿರ್ಮಾಪಕರು ಹೊಸರು ಅವ್ರಿಗೂ ಇಂಥ ಒಂದು ಸಮಸ್ಯೆಗಳು, ಈ ಥರದ ಒಂದು ಪರಿಸ್ಥಿತಿ ಅವರು ಯಾವತ್ತೂ ಇದನ್ನು ಕನಸನ್ನು ಅಂದ್ಕೊಂಡಿರಲಿಲ್ಲ. ಅವರು ತುಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ದಿನಬೆಳಗಾದ ಒಂದು ದೇವರು ನಂಬಿಕೆ ಭಕ್ತಿ ಸಾತ್ವಿಕ ಭಾವನೆ ಇಟ್ಕೊಂಡೇ ಪ್ರತಿಯೊಂದು ಹಂತದಲ್ಲೂ ಅವರು ಕೆಲಸ ಮಾಡ್ತಾ ಬಂದರು. ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಗಬೇಕು. ಯಾರಾದರೂ ಒಂದು ಕೆಟ್ಟ ಪದ ಬಳಸ್ತಾ ಇದ್ರು ಕೂಡ ನಮ್ಮ ಮುಂದೆ ಇದೆಲ್ಲ ಮಾತಾಡಬೇಡಪ್ಪ, ನೀವು ದೂರ ಇರು ಅಂತ ಹೇಳಿದ್ರು. ಅಂದರೆ ಅವ್ರ ಸುತ್ತ ಯಾವತ್ತೂ ಒಂದು ಪಾಸಿಟಿವ್ ವೈಬ್ನ ಅವ್ರು ಇಷ್ಟಪಡ್ತಿದ್ರು. ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಆ ಥರ ಒಂದು ನ್ಯೂಸ್ ಬಂದಾಗ ನಮಗೆಲ್ಲ ಏನು ಮಾಡಬೇಕು ತೋರಿಸಲಿಲ್ಲ. ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡು ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಳೇಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಯಾರೊಬ್ಬರು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದ್ದಾರೆ. ನಿರ್ಮಾಪಕರು ನಾನು ಇಬ್ಬರೇ ಅಲ್ಲ, ನಮ್ಮ ಉಮೇಶಣ್ಣ ಇದ್ದಾರೆ, ನಮ್ಮ ಹೊಸ ನಟರು ಸೀನುಬ ಇದ್ದಾರೆ, ನಮ್ಮ ಹೀರೋಯಿನ್ ಮೌನ ನಮ್ಮ ಅವ್ರ ಫಸ್ಟ್ ಮೂವಿ ಇದು. ಅವ್ರಿಗೂ ಕೂಡ ಭಾಳ ನೋವಾಯಿತು. ನನ್ನ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಎಲ್ಲ ಒಂದು ಕಡೆ ತೊಂದರೆನೂ ಆಗ್ತಿದೆ. ಅವ್ರಿಗೆಲ್ಲ ತುಂಬ ಬೇಜಾರು, ಒಂದು ಕಡೆ ನೋವು, ಯಾಕೆ ಹಿಂಗಾಗುತ್ತೆ. ಈ ಥರ ಯಾವ ಸಿನಿಮಾ ನನ್ನ ಕೆರಿಯರಲ್ಲಿ ನಾನು ಕಂಡಿದ್ದೂ ಇಲ್ಲ, ಕೇಳಿದ್ದೂ ಇಲ್ಲ. ಒಂದು ಸಿನಿಮಾ ರಿಲೀಸ್ ಆಗೋ ಮೂಮೆಂಟಲ್ಲಿ ಬೇರೆ ಏನೇನೋ ತಡೆಗಳು ಬರ್ತಾರೆ. ಬಟ್ ನಮ್ಮ ಸಿನಿಮಾ
ಸಿನಿಮಾಗೆ ರಿಪೋರ್ಟ್ ತುಂಬ ಚೆನ್ನಾಗಿ ಬಂತು, ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದಾರೆ ಅಂತ ಹೊಗಳ್ತಾವ್ರೆ ಜನ. ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾಲುದಾರರಿದ್ದಾರೆ. ಇವ್ರುಗಳಿಗೆಲ್ಲ ಈ ಸಿನಿಮಾ ಸಕ್ಸಸ್ ಅವಶ್ಯಕತೆ ಇದೆ. ಪ್ರೊಡ್ಯೂಸರ್ಗೆ ದುಡ್ಡು ಬರುತ್ತೆ, ನಮಗೆ ಹೆಸರು ಬರುತ್ತೆ, ನಮ್ಮ ಕೆರಿಯರ್ ಮುಂದೆ ಹೋಗುತ್ತೆ. ಸೊ ಇಂಡಸ್ಟ್ರಿಗೆ ಒಂದು ಗ್ರೋತ್, ಒಬ್ಬ ಹೀರೋ ನಿಂತಾಗ ಅವನಿಂದ ಒಂದು 4 ಸಿನಿಮಾ ಆಗುತ್ತೆ, ಪ್ರೊಡ್ಯೂಸರ್ ಒಂದು 4 ಸಿನಿಮಾ ಮಾಡ್ತಾರೆ, ಬೇರೆ ಬೇರೆ ಕಲಾವಿದರಿಗೆ ಇನ್ನೊಂದಷ್ಟು ಅವಕಾಶಗಳು ಸೃಷ್ಟಿಯಾಗುತ್ತೆ. ಒಂದು ಸಿನಿಮಾ ನಿಲ್ಲೋದ್ರಿಂದ ಗೆಲ್ಲೋದ್ರಿಂದ ಇಂಡಸ್ಟ್ರಿನೇ ಬೆಳವಣಿಗೆ ಆಗುತ್ತೆ. ಸೊ ಅದು ನಮ್ಮೆಲ್ಲರ ಉದ್ದೇಶ ಕೂಡ. ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಂದು ಸಿನಿಮಾನ ಪ್ರೀತಿಸಿ ಕೆಲಸ ಮಾಡೋ ಪ್ರತಿಯೊಬ್ಬರ ಉದ್ದೇಶ ಕೂಡ ಅದಾಗಿರುತ್ತೆ. ಒಂದು ಸಿನಿಮಾ ಗೆದ್ದರೆ ಅದರಿಂದ ಒಂದಷ್ಟು ಬೆಳವಣಿಗೆ ಆಗುತ್ತೆ. ಸೊ ಆ ರೀತಿ ಉದ್ದೇಶಗಳು ಇಟ್ಕೊಂಡು ನಾವು ಒಂದು ಸಿನಿಮಾ ನಿಲ್ಲಿಸಬೇಕು, ಗೆಲ್ಲಬೇಕು, ಅದಕ್ಕೆ ಎಷ್ಟು ಬೇಕೋ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಜೊತೆ ಹಿರಿಯರೆಲ್ಲ ನಿಂತಿದ್ದೀವಿ. ಸೊ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದಂಥ ಒಂದಷ್ಟು ಎಫರ್ಟ್ಗಳು ಹಾಕಿ ಈ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡೋದು, ಅದಷ್ಟೇ ಒಳ್ಳೆ ರಿಪೋರ್ಟು ಬಂತು. ಸರ್